ಗೈಸ್ ಹೆಂಗ್ ಕಾಣ್ತಾರೆ ಗೊತ್ತಾ, ಚರ್ಚ್ ಸಿಸ್ಟರ್ ಇರಲ್ವಾ ಹಂಗ್ ಕಾಣಿಸ್ತವ್ರೆ. ನಾನು ಕಾಲೇಜ್ ಡೇಸ್ ಅಲ್ಲಿ ನನ್ನ ಹೇರ್ ಸ್ಟೈಲು ಸೇಮ್ ಹೀಗೆ ಇತ್ತು. ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ಬ್ಲಾಗ್ ನೋಡಿದ್ರಲ್ಲ, ಶಾಪಿಂಗ್ ಮಾಡಿದ್ವಿ ನಮ್ಮ ಮಮ್ಮಿ ಜೊತೆ. ಇವತ್ತು ನಾನು ಮಮ್ಮಿ ಗ್ರೂಮ್ ಅಪ್ ಆಗೋಣ ಅಂತ ಬಂದಿದ್ದೀವಿ. ಅಂದರೆ ನಮ್ಮ ಮಮ್ಮಿಗೆ ಏನು ಫೇಶಿಯಲ್ ಬೇಡವಂತೆ. ನಾನು ಕೇಳಿದೆ, ಫೇಶಿಯಲ್ ಮಾಡಿಸ್ಕೊತ್ಯಾ ಏನಾದರೂ, ನನ್ನ ಫೇಸ್ ತುಂಬ ಕ್ಲಿಯರ್ ಆಗಿದೆ, ನನಗೆ ಅದೆಲ್ಲ ಇಷ್ಟ ಇಲ್ಲ, ಏನಾದರೂ ಆಗುತ್ತೆ ಅಂತ ಅವ್ರಿಗೆ ಭಯ ಅಂತೆ. ಸೊ ನಾನು ಓಕೆ ಫೈನ್ ಬೇಡ ಅಂತ ಹೇಳಿದೆ. ನಾನು ಹೇಳಿದೆ ಫೇಶಿಯಲ್ ಮಾಡಿಸ್ಕೊಳ್ಳಿ, ಏನಾದರೂ ಒಂದು ಚೇಂಜಸ್ ಆಗುತ್ತೆ ಅಂತ. ಅವ್ರಿಗೆ ಇದುವರೆಗೂ ಮಾಡಿಸಿಲ್ವಂತೆ. ಏನೂ ಮಾಡಿಸಿಲ್ಲಲ್ವ ಇದುವರೆಗೂ ನೀನು? ಏನು ಮಾಡ್ತೀನಿ, ಚೆನ್ನಾಗಿ ನೋಡಿದ್ದಾರೆ. ಇವಾಗ ಏನು ಮಾಡಿಸ್ಬೇಕಂತಿದ್ಯಾ ಮಮ್ಮಿನೂ? ನನಗೇನಿಲ್ಲ, ಹೇರ್ಸ್ ತುಂಬ ಇದಾಗ್ಬಿಟ್ಟಿದೆ, ನಾನು ತಿನ್ನಾಗ್ಬಿಟ್ಟಿದೆ. ಅದಕ್ಕೆ ಸ್ವಲ್ಪ ಹೇರ್ ಕಟ್ ಮಾಡಿಸ್ಬೇಕು, ಚಿಕ್ಕ ಕಾಣಲಿ. ಸ್ವಲ್ಪ ಚೆನ್ನಾಗಿ ಹೆಡ್ ವಾಶ್ ಮಾಡಿ ಈ ಥರ ಫಸ್ಟ್ ಟೈಮ್ ಮಾಡ್ತಿರೋದು, ಹೇರ್ ವಾಶ್ ಎಲ್ಲ ಮಾಡಿಸ್ಕೊಂಡು ಹೇರ್ ಕಟ್ ಮಾಡಿಸ್ತಿರೋದು. ಹೇರ್ ಕಟ್ ಮಾಡ್ತಿದ್ದೀನಿ ಅಷ್ಟೇ, ನಾರ್ಮಲ್ ಸುಮ್ಮನೆ ಕಟ್ ಮಾಡಿಸ್ತಿದಂತೆ, ಸ್ಪಾ ಮಾಡಿಸಿ ಅಥವಾ ಮಾಡಿಸಿಲ್ವಂತೆ. ಸೊ ಅದಕ್ಕೆ ಅವರಿಗೆ ಮಾಡ್ಸೋಣ ಅಂತ ಕರ್ಕೊಂಡು ಬಂದಿದ್ದೀನಿ. ಎಕ್ಸೈಟ್ಮೆಂಟಾ, ಹೆಂಗಿರುತ್ತೆ, ಯಾವ ಥರ ಹೇರ್ ಸ್ಟೈಲ್, ಏನು ಕಟ್ಟು ಅಂತ ಕಟ್ಟು ಅಂತ ಗೊತ್ತಿಲ್ಲ ಅವ್ರಿಗೆ. ಡಿಸಿಷನ್ ತಗೊಳ್ಳೋಣ. ಸೊ ನಾವು ಬಂದಿರೋದು, ನಾನು ಆಲ್ರೆಡಿ ಒಂದ್ಸತಿ ಬ್ಲಾಗಲ್ಲಿ, ಯಾವುದೋ ಒಂದು ಬ್ಲಾಗಲ್ಲಿ ತೋರಿಸಿದೆ ನಾನು, ಯೂನಿಸೆಕ್ಸ್ ವಾಲ್ಯೂಮ್ಸ್ ಅಂತ. ಸೊ ನಾವು ಇಲ್ಲೇ ಬಂದಿರೋದು. ಸೊ ನಮ್ಮ ಮಮ್ಮಿಗೆ ಇವರೇ ಹೇರ್ ಕಟ್ ಮಾಡೋದು. ಹೆಂಗೆ ಮಾಡಿಸ್ಬಿಯಮ್ಮ? ಚೆನ್ನಾಗಿ ಕಾಣ್ಬೇಕು ಒಟ್ಟಲ್ಲಿ, ಚೆನ್ನಾಗಿ ಕಾಣ್ಬೇಕು ಒಟ್ಟಲ್ಲಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು? ಚೆನ್ನಾಗಿ ಕಾಣಿಸಿಲ್ಲ ಅಂದ್ರೆ ಏನು ಮಾಡ್ತೀಯ? ಬಾಯ್ ಕಟ್ ಮಾಡಿಸ್ಕೊಡ್ತೀನಿ, ಬಾಯ್ ಕಟ್ ಮಾಡಿಸ್ಕೊಡ್ತೀನಿ. ಬಾಳ್ ಮಾಡ್ಬಿಡಿ ಫುಲ್ಲು, ಬರೀ ಇಲ್ಲಿ ಶೇಪ್. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಓಕೆನಾ? ವಾಲ್ಯೂಮ್ ಇದೆ, ಕೆಳಗಡೆ ಇಲ್ಲ. ಫಸ್ಟ್ ನಾವು ಮಮ್ಮಿಗೆ ಮಾಡ್ಸೋಣ, ಆಮೇಲೆ ನಂದು. ಓಕೆನಾ? ಸಾರಿ, ಬಿಫೋರ್ ಹಿಂಗೆ. ಓಕೆನಾ? ಇವಾಗ ಹೇರ್ ವಾಶ್ ಫಸ್ಟ್ ಟೈಮ್ ಮಾಡಿಸಿದ್ದಾರೆ ನಾವು. ಬಿಸಿ ಬೇಕಾ, ತಣ್ಣಗಿರೋದು ಬೇಕಾ? ತಣ್ಣಗೆ ಹಾಕ್ಬಿಡಿ. ಹೇರು ಫುಲ್ಲು ಏನಾಗ್ಬಿಟ್ಟಿದೆ, ಡ್ರೈ ಆಗ್ಬಿಟ್ಟಿದೆ, ಆಮೇಲೆ ಹಾಳಾಗ್ಬಿಟ್ಟಿದೆ ಅಂತೆ. ಯಾಕೆ ಅಂದ್ರೆ ಏನೇನ್ ಹಾಕ್ತೀರಾ ತಲೆಗೆ? ಕಲರ್ ಜಾಸ್ತಿ ಯೂಸ್ ಮಾಡಬಾರ್ದಂತೆ. ಸೊ ಅದಕ್ಕೆ ನೋಡಿ, ಅವರು ಏನಾದ್ರು ಗಾರ್ನಿಯರ್ ಹೇರ್ ಕಲರು, ಅದು ಇದು ಇರೋ ಬರೋ ಕಲರ್ ಎಲ್ಲ ಯೂಸ್ ಮಾಡ್ಬೇಕಂದ್ರೆ ಯಾರ ಹತ್ರ ಅದು ಒಂದು ಒಳ್ಳೆ ಸಲೂನ್ ಹತ್ರ ಹೋಗಿ ಕೇಳ್ಕೊಂಡು ಕನ್ಸಲ್ಟಿಂಗ್ ಮಾಡ್ಕೊಂಡು ಯೂಸ್ ಮಾಡ್ಬೇಕತ್ತೆ. ಇಲ್ಲಾಂದ್ರೆ ನೋಡಿ, ನಾವು ಒಮ್ಮೆ ತುಂಡು ಬಾಲ ತರ ಆಗ್ಬಿಟ್ಟಿರುತ್ತೆ ಹಿಂದೆ. ಹೆಂಗ್ ಕಾಣಿಸ್ತವ್ರು ಗೊತ್ತಾ, ಚರ್ಚಲ್ ಸಿಸ್ಟರ್ ಇರಲ್ವ ಹಂಗ್ ಕಾಣಿಸ್ತವ್ರೆ. ಇವ್ರ ಕೂದಲು ನೋಡಿ, ವಾಷಾಗ ಮೇಲೆ ಹೆಂಗೈತೆ ನೋಡಿ ಗೈಸ್. ನೆಕ್ಸ್ಟ್ ನೋಡ್ತಾ ಇರಿ ನಾವು ಮಮ್ಮಿ ಸಮೀರ್ ಬ್ಲಾಗಲ್ಲಿ, ನನ್ನ ಬ್ಲಾಗಲ್ಲೆಲ್ಲ ಹೆಂಗ್ ಕಾಣಿಸ್ತಿರ್ತಾರೆ. ಇವು ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರಲ್ಲ ಹೆಂಗಿತ್ತು ಡ್ರೆಸ್ಸು. ಲಾಸ್ಟ್ ಬ್ಲಾಗಲ್ಲಿ ಒಂದು ಡ್ರೆಸ್ಸು ಯೂಸ್ ಇಲ್ಲ, ವೇಸ್ಟ್ ಅಲ್ವಾ ಲಾಸ್ಟ್ ಅಲ್ಲ, ಅದು ಗ್ರೋತು ಆಗಲ್ಲ, ಏನಿಲ್ಲ. ಶಾರ್ಟ್ ಮಾಡಿಸ್ಬಿಡಿ ಬೆಸ್ಟ್. ಫುಲ್ಲು ಬಾಯ್ ಕಟ್ ಈ ತರ ಮಾಡಿಸ್ಕೊಳ್ಳಿ. ಅಲ್ಲಿ ಹಿಂಗೆ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಸ್ಕೂಲ್ಗೆ ಹೋಗೋದು ಜುಟ್ಟಾಗ್ತೀರ ಆ ಥರ ಅಂತ. ಅಷ್ಟು ಬೇಗ ಚಿಕ್ಕದು ಮಾಡ್ತಾ ಇದ್ದೀರಾ? ಚಿಕ್ಕದು ಹೀರೋಯಿನ್. ವಾಟ್ ಯು ಫೀಲಿಂಗ್? ಇದರಲ್ಲಿ ನನ್ನ ಹೇರ್ ಸ್ಟೈಲು ಸೇಮ್ ಹೀಗೆ ಇದ್ದಿತ್ತು. ಆ್ಯಂಡ್ ಇದೇ ಥರ ಖುಷಿಯಾಗಿತ್ತು ನನ್ನ ಹೇರ್ಸು. ರಿಯಲಿ ಐ ಫೀಲಿಂಗ್ ದಟ್ ಮೈ ಹೇರ್ಸ್ ಆರ್ ಕಮ್ ಬ್ಯಾಕ್ ಅಂತ ಹೇಳಿ ನನಗೆ ಖುಷಿನಾ, ತುಂಬಾ ಖುಷಿ ಆಗ್ತದೆ ಇದು ನೋಡಿ. ಈ ತರ ಹೇರ್ಸ್ ಬಫಾಗಿಲ್ಲ ಅಲ್ಲ ಅಂತ ಫೀಲ್ ಆಗ್ತೈತೆ. ಹ್ಯಾಪಿನಾ ಇವಾಗ? ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೀಮಾ, ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಟೈಮ್ ಗೈಸ್, ಈಗ ನಾನು ನೆಕ್ಸ್ಟ್ ಟೈಮ್ ಇಂದ ಪಾರ್ಲರ್ಗೆ ಹೋಗಿ, ಇವಾಗ ನಾನು ಫುಲ್ ಶಾರ್ಟ್ ಮಾಡಿಸ್ಕೊಳ್ಳಾ ಪ್ಲೀಸ್? ಇಲ್ಲ, ನೋ ವೇ. ಮಜಬೂರಿಯಿಂದ ನಾನು ಕಟ್ ಮಾಡಿಸ್ಕೊಂಡೆ. ಅದು ನಿಮ್ ವೇಸ್ಟ್ ಚೆನ್ನಾಗಿದೆ, ಹೆಣ್ಮಕ್ಳಿಗೆ ಉದ್ದ ಇದೆ.
ಕಮೆಂಟ್ ಹಾಕಿ ಗೈಸ್. ನಮ್ಮ ಮಮ್ಮಿ ಹೇರ್ ಹೇಗೆ ಕಟ್ ಕಾಣ್ತಾ ಇದ್ದೀನಿ ನಾನು ಈ ಹೇರ್ ಸ್ಟೈಲ್ ಎಲ್ಲ ನಾನು ಹೇಗೆ ಕಾಣ್ತಾ ಇದ್ದೀನಿ, ಅದು ಬಿಫೋರ್ ಹೇಗೆ ಕಾಣ್ತಾ ಇದೆ, ಪ್ಲೀಸ್ ನನಗೆ ಇದ್ರ ಬಗ್ಗೆ ಒಂಚೂರಾದ್ರೆ ಸ್ವಲ್ಪ ಕಮೆಂಟ್ಸ್ ಹಾಕಿ. ಸೊ ಐ ವಿಲ್ ಫೀಲ್ ಹ್ಯಾಪಿ. ಪ್ರಾಂಟ್ ಆಗಿ ಚೆನ್ನಾಗಿ ಕಾಣ್ತಿದೆ ಇಲ್ಲ. ಓಕೆ ಗೈಸ್, ಇವಾಗ ನಮ್ಮ ಮಮ್ಮಿದಾಯ್ತು. ನೆಕ್ಸ್ಟ್ ನಾನು ಮಾಡಿಸ್ಕೊತೀನಿ. ಹೆಡ್ ವಾಶ್ ಮಾಡಿಸ್ಕೊಂಡು ಹೇರ್ ಕಟ್ ಮಾಡಿಸ್ತೀನಿ. ಏನು ಓಕೆನಾ? ನಿಮ್ಮ ಥರ ಹೇರ್ ಕಟ್ ಶಾರ್ಟ್ ಮಾಡಿಸ್ಬಿಡ್ಲಾ? ಮಾಡಿಸ್ತೀನಿ. ನಾನಂತೂ ಫುಲ್ ಶಾರ್ಟ್ ಮಾಡಿಸ್ತೇನೆ ಗೈಸ್, ಫಿಕ್ಸ್ ಆಗಿಬಿಟ್ಟಿದ್ದೀನಿ ಶಾರ್ಟೇ. ಮಮ್ಮಿ ಏನು ಮಾಡ್ತೀರಾ? ಎಲ್ಲಿ ಹೋಗ್ತೀರಾ? ಹೆಂಗೆ ಹೋಗ್ತೀರಾ ಗೊತ್ತಿಲ್ಲ. ನಾನೇ ನಿಮ್ಮಲ್ಲಿ ಡ್ರಾಪ್ ಮಾಡಬೇಕಾಗಿರೋದು, ಇಲ್ಲ ಕ್ಯಾಬ್ ಬುಕ್ ಮಾಡಬೇಕಾಗಿರೋದು. ಯಾವ ಏರಿಯಾದಲ್ಲಿದ್ದೀರಾ ಹೇಳಿ ನೀವು? ಯಾವ ಏರಿಯಾದಲ್ಲಿದ್ದೀರಾ? ನಮ್ಮ ಏರಿಯಾದಲ್ಲಿ ಎಲ್ಲಿ ನಿಮ್ಮ ಮಮ್ಮಿಗೆ ನೋಡಿ ಎಷ್ಟು ಕೋಪ ಬರುತ್ತೆ. ಅವ್ರು ಮಾತ್ರ ಶಾರ್ಟ್ ಮಾಡ್ಕೋಬೋದು. ಫೇಸ್ ಡಲ್ ಆಗಿಬಿಟ್ಟಿದೆ, ಆ್ಯಕ್ಚುಲಿ ಫುಲ್ ಡಲ್ ಆಗಿಬಿಟ್ಟಿದೆ ನನ್ನ ಫೇಸ್. फुल डल हो गया मेरा फेस. ಏನೇನು ಬೇಕು ಏನೇನೆಲ್ಲ ಯೂಸ್ ಮಾಡ್ಬೇಕಂತೆಲ್ಲ ಕೇಳ್ಕೊತಿದ್ದಾರೆ. ಸೊ ಇವಾಗ ನಾನು ಏನು ಕಲರ್ ಯಾವ ಥರ ಹೇರ್ ಕಟ್ ಮಾಡಿಸ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಎಷ್ಟೊಂದಿದೆ, ಅವ್ರು ಈ ಥರ ಸಜೆಸ್ಟ್ ಕಟಿಂಗ್ ಮಾಡಿಸ್ತೀನಿ ಅಂತ ನೋಡೋಣ. ಚೆನ್ನಾಗಿ ನಿದ್ದೆ ಮಾಡಿದ್ರಾ? ಏನು ಫುಲ್ ಬ್ರೈಟಾಗಿ ಕಾಣಿಸ್ತಾ ಇದ್ದೀರಾ? ಇಟ್ನಾ ಬ್ರೈಟ್ ದಿಕ್ ರೇ ಮಮ್ಮಿ. ಚೆನ್ನಾಗಿ ನಗ್ತಾ ಇದೆ ಅಂದರೆ ಮನಸ್ಸಲ್ಲಿ ತುಂಬ ಖುಷಿ ಇದ್ದರೆ ಫೇಸ್ ಗ್ಲೋ ಇರುತ್ತಂತೆ. ಹಂಗಂದ್ರೆ ಬಾಡಿ ಆ್ಯಕ್ಟಿವ್ ಇರುತ್ತೆ, ಫೇಸ್ ಗ್ಲೋ ಇರುತ್ತೆ, ಚೆನ್ನಾಗಿ ಕಾಣಿಸ್ತೀವಂತೆ ನಾವು. ಆದರೆ ನಮ್ಮ ಮಮ್ಮಿ, ನಾನು ಕೇಳಿದೆ ಯಾಕೆ ಮಮ್ಮಿ ಇಷ್ಟು ಚೆನ್ನಾಗಿ ಗ್ಲೋ ಆಗಿ ಕಾಣಿಸ್ತಿದ್ಯಾ ನೋಡು ಅಂದರೆ ಅವ್ರು ಅದಕ್ಕೆ ಹಂಗೆ ಹೇಳ್ತಿದ್ದಾರೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಆಲ್ವೇಸ್ ಕೀಪ್ ಸ್ಮೈಲಿಂಗ್. ನೀವು ಅಷ್ಟೇ, ಯಾವಾಗಲೂ ನಗ್ತಾ ಇರಿ, ಫೇಸ್ ಗ್ಲೋ ಮಾಡ್ಕೋತಾ ಇರಿ. ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಇನ್ನೊಂದು ಯಾವುದು ಇದು ಬರಲ್ಲ, ಡಿಸೀಸಸ್ ಏನು ಯಾವ ಕಾಯಿಲೆನೂ ಬರಲ್ಲ. ಡಾಕ್ಟರ್ ಸೇಸ್ ಆಲ್ವೇಸ್ ಸ್ಮೈಲ್. ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ಅಯ್ಯೋ ಎಷ್ಟು ಹೇರ್ ಕಟ್ ಮಾಡ್ತಿದಾರಲ್ಲ, ಎಷ್ಟು ಕಟ್ ಆಗ್ತಾ ಇದ್ದಲ್ಲ ಅಂತ. अभी मूवी देखना है पूरा. ನಮ್ಮ ಮಮ್ಮಿ ಅವಾಗಿಂದ ಜಾಸ್ತಿ ಕಮ್ಮಿ ಲೇಯರ್ लेंथ छोटा नहीं हुआ, लेंथ कलर थिन निकालता है. ಹೇರ್ ಕಲರು ತೆಗಿತಿರೋದಷ್ಟೇ ಮಾಮ, ಹೇರ್ ಕಲರ್ ತೆಗಿತಿರೋದಷ್ಟೇ. ಈಗ ನೀವು ಮುಂದೆ ಬಾಫ್ ಕಟ್ ಮಾಡಿಸ್ಬಿಟ್ರೆ ಏನು ಮಾಡ್ತಾರೋ ನಮ್ಮ ಮಮ್ಮಿ. ನಂಗೆ ಇಷ್ಟ ಇದು ಶಾರ್ಟ್ ಹೇರ್ ಮಾಡಿಸ್ಕೊಳ್ಳೋಕ್ಕೆ. ನೋಡೋಣ, ತುಂಬ ಶಾರ್ಟ್ ಮಾಡಿಸ್ಕೊತಾ ಇದೆ ನಮ್ಮ ಮಮ್ಮಿ. ಮಮ್ಮಿ ಬೇಡ ನೋಡ್ತಾರೆ, ಬೇಡ ಅಂತಾರೆ. ಯಾರು ಮುಂದೆನೇ ಇದ್ದೀನಿ, ಅಲ್ಲಿ ಮಿರರಲ್ಲಿ ನೋಡ್ತವ್ರೆ. ಅಚ್ಚಾ ದಿಕ್ ರहा है ना? ಹೊಟ್ಟೆ ಉರಿತೈತೆ. ಹೊಟ್ಟೆ ಉರಿಯಲ್ಲ, ಚೆನ್ನಾಗಿ ಕಾಣಲ್ಲ ಅಂತ ನನಗೆ ಇಷ್ಟ. ಸೊ ಗೈಸ್, ಫೈನಲಿ ವೇಟಿಂಗ್ ಫಾರ್ ದಿ ಫೈನಲ್ ಲುಕ್. ಫೈನಲ್ ಹೇರ್ ಕಟ್ ಆಗಿದೆ, ನೋಡಿ ಹೆಂಗಿದೆ. ಹೌ ಇಸ್ ಮೆನ್ಯೂ ಲುಕ್? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಕಾಣಿಸ್ತಿದೆ. ನಾನು ಆ್ಯಕ್ಚುಲಿ ಹೇರ್ ಕಲರ್ ಮಾಡಿಸಿದ್ದಕ್ಕೆ ಇವತ್ತಿದು ಯೂಸ್ಫುಲ್ ಆಯಿತು. 2 ಥರ ಹೇರ್ ಕಟ್ ಮಾಡಿಸ್ಕೊಂಬಿಟ್ಟೆ. ನಂದೇ ಚೆನ್ನಾಗಿರೋದು. ಸೊ ಗೈಸ್, ನೀವು ಕಮೆಂಟ್ ಮಾಡಿ. ಗುಡ್ ನೇಮ್ ಯಾಮೀನ್. Thank you ಸೊ ಇವ್ರಿಗೆ ಥ್ಯಾಂಕ್ ಯು ಹೇಳ್ಬೇಕು ನಾವು ಆ್ಯಕ್ಚುಲಿ. ಗೈಸ್ ನೋಡುದಲ್ಲ ಹೆಂಗಿತ್ತು ನಂದು. ನೋಡಿ ಗೈಸ್, ಏನು ಕೇರ್ ನೋಡಿ, ಇವಾಗಲೇ ಎಷ್ಟು ಕೇರು.
ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವರೇ ಹೇಳ್ತಾರಂತ ಹೇಳಿ. ನೋಡಿ ಗೈಸ್, ಇಲ್ಲಿಗೆ ಲಾಗ್ ಎಂಡ್ ಮಾಡ್ತೀರಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಹೇರ್ ಸ್ಟೈಲ್ ಹೇಗೆ ಕಾಣ್ತಿದೆ ಅಂತ ಹೇಳಿ. ಸ್ವಲ್ಪ ಡಿಫ್ರೆಂಟ್ ಲುಕ್ ಆಗಿದ್ದೀನಿ. ಸೀಮಾ ಬಿಡಿ ಮಾಡಿಸ್ಕೊಂತ ಇದ್ದಾಳೆ. ಸೊ ನಾವು ಡಿಫ್ರೆಂಟ್ ಆಗಿದೆ, ಹೇಗಿದೆ ಅಂತ ಹೇಳಿ ಹೇಳ್ತೀವಿ. ನನ್ನ ಪೇಜ್ನ ಮೆನ್ಷನ್ ಮಾಡಿರ್ತೀನಿ. ನೀವು ಅವ್ರನ್ನ DM ಮಾಡಿ. ಅವರು ನಮಗೆ ಯಾರು ಹೇರ್ ಕಟ್ ಮಾಡಿದ್ರು ಅವ್ರ ಹತ್ರನೇ ನಿಮ್ಗೆ ಅಷ್ಟೊಂದು ಟೈಮ್ ತೊಗೊಂಡಿಲ್ಲ ಹೇರ್ ವಾಶ್ ಮಾಡಿ ತುಂಬ ಬೇಗ ಆಯಿತು. ಇದು ಬಂದು ಇರೋದು ನಾಗರ್ಬಾವಿ ಬಂದು ವಿಸಿಟ್ ಮಾಡಿ. ಚೆನ್ನಾಗಿದೆ ಗೈಸ್, ಒಂದ್ಸಲ ಟ್ರೈ ಮಾಡಿ. ನನಗಂತೂ ಖುಷಿ ಆಯ್ತು. ಥ್ಯಾಂಕ್ ಯು. ಖುಷಿ. ಸೊ ನೆಕ್ಸ್ಟ್ ಲವ್ ಯು ಗೈಸ್, ಲವ್ ಯು. ಎಕ್ಸೈಟ್ಮೆಂಟ್ ಲವ್ ಯು ಅಂತೆಲ್ಲ ಹೇಳ್ತಿದ್ರೆ ಈ ಬ್ಲಾಗ್ ಇಲ್ಲಿಗೆ